ಹೆಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಇವತ್ತು ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಗೋಕುಲಾಷ್ಟಮಿ ದಿನ. ಎಲ್ಲರಿಗೂ ಗೋಕುಲಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ಅಥವಾ ರಾತ್ರಿವರೆಗೂ ಎಷ್ಟಾಗುತ್ತೋ ಅಷ್ಟು ಸ್ವೀಟು ಖಾರ ಇದೆಲ್ಲ ಮಾಡಿಕೊಂಡು ರಾತ್ರಿ ಇದನ್ನೆಲ್ಲ ನೈವೇದ್ಯ ಆದಮೇಲೆ ತಿನ್ನೋದು. ಆ್ಯಂಡ್ ಯೂಶ್ವಲಿ ಉಪವಾಸ ಇರ್ತೀವಿ. ಇವತ್ತು ನಾನು ಆ್ಯಕ್ಚುಲಿ ಸ್ವಲ್ಪ ಉಪ್ಪಿಟ್ಟು ತಿಂದಿರೋದು, ಫುಲ್ ನಿಟ್ಟು ಉಪವಾಸ ಆಗಲ್ಲ ಅಂತ. ಅದಾದಮೇಲೆ ಏನೂ ತಿಂದಿಲ್ಲ. ಮನೆಯಲ್ಲಿ ಇವತ್ತು ರೆಡಿ ಮಾಡ್ತಿರೋದು ರವೆ ಉಂಡೆ, ಹಾಗೆ ಬೇಸನ್ ಲಾಡುಗೆ ರೆಡಿ ಮಾಡಿದ್ದೇನೆ, ಸ್ವೀಟ್ಗೆ. ಆಮೇಲೆ ಅವಲಕ್ಕಿ ಪಾಯಸ, ಯೂಶಲಿ ಮಾಡ್ತಾರಲ್ಲ ಅವಲಕ್ಕಿ ಪಾಯಸ. ಆಮೇಲೆ ಸ್ವೀಟ್ಗೆ ಇಷ್ಟು ಮಾಡ್ಕೊಂಡಿರೋದು. ಖಾರಕ್ಕೆ ಅಂತ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಹುಳಿ ಅವಲಕ್ಕಿ. ಆ್ಯಕ್ಚುಲಿ ರಾತ್ರಿ ಉಪ್ಪಿಟ್ಟು ಮಾಡಬೇಕಿತ್ತು, ಬಟ್ ಬೆಳಗ್ಗೆ ನಾವು ಸ್ವಲ್ಪ ತಿಂದ್ಬಿಟ್ಟಿಲ್ಲ, ಸೊ ರಾತ್ರಿ ಉಪ್ಪಿಟ್ಟಿಲ್ಲ. ಸ್ವಲ್ಪ ಮೊಸರು ಅವಲಕ್ಕಿ ಪಾಯಸ, ಆಮೇಲೆ ಕೋಸಂಬರಿ ಇಂಥದ್ದು ಮಾಡಿಕೊಂಡು ಇವತ್ತು ಕೃಷ್ಣಗೆ ಏನೇನು ಇಷ್ಟನ ಎಲ್ಲನೂ ಮಾಡಿ ಕೃಷ್ಣಗೆ ನೈವೇದ್ಯ ಆದಮೇಲೆ ತಿನ್ನೋದು. ಸೊ ಎಸ್, ತುಂಬ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ. ಸದ್ಯಕ್ಕೆ ಇನ್ನೂ ಇದು ಹುರ್ಕೊಂಡು ಉಂಡೆ ಕಟ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡ್ಬಿಟ್ಟಿನಿ. ಆಮೇಲೆ ಗೋಡಂಬಿ ದ್ರಾಕ್ಷಿ ಆ ಸೈಡ್ ಹುರಿದಿಟ್ಟಿದೆ. ಇವೆಲ್ಲ ಹುರ್ಕೊಂಡ್ಬಿಟ್ರೆ ಉಂಡೆ ಕಟ್ಟೋದು ಈಸಿ, ಸ್ವಲ್ಪ ಬೇಗ ಆರುತ್ತೆ ಅಂತ ಸ್ಟಾರ್ಟ್ ಮಾಡಿ. ಸೊ ಎಲ್ಲ ಆದಮೇಲೆ ನಿಮ್ಗಳಿಗೂ ಒಂದೊಂದೇ ತೋರಿಸ್ತೀನಿ. ಯಾವ್ದಾದ್ರು ರೆಸಿಪಿ ಬೇಕಿತ್ತು ಅಂತ ಇದ್ರೆ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಮಾಡಿದಾಗ ನಿಧಾನಕ್ಕೆ ಒಂದೊಂದೇ ರೆಸಿಪಿ ಹಾಕ್ತೀನಿ. ಯಾಕೆಂದರೆ ನಾವು ಶೂಟ್ ಮಾಡ್ಕೊಂಡು ಎಲ್ಲನೂ ಮಾಡೋಷ್ಟಿಗೆ ಸಾಕಷ್ಟು ಟೈಮ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ರೆಡಿ ಮಾಡ್ತಿರೋದು ಚಕ್ಲಿ. ಆ್ಯಕ್ಚುಲಿ ಹದ ಕರೆಕ್ಟಾಗಿದೆ, ಬಟ್ ಶೇಪ್ ಸ್ವಲ್ಪ ಹಂಗೆ ಹಿಂಗೆ ಹೋಗ್ತಿದೆ. ಚಕ್ಲಿ ಥರ ಬರ್ತಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಟ್ ಆಯಿತು, ಕುರುಮ್ ಅಂತ ಅಂತೂ ಅಂತಿದೆ. ಉಪ್ಪು ಖಾರ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಯಾಕೆಂದರೆ ಟೇಸ್ಟ್ ಮಾಡಿಲ್ಲ ಇದನ್ನು. ನೋಡಿ, ಫುಲ್ಲು ಅದನ್ನು ಚಕ್ಲಿ ಹಿಂಡೋದ್ರಲ್ಲಿ ಬ್ಯುಸಿ. ಹೇಗುದಾ, ಆ್ಯಕ್ಚುಲಿ ಚಕ್ಲಿ ಫಸ್ಟ್ ಟ್ರಿಪ್ ಸ್ವಲ್ಪ ಕಟ್ ಆಯಿತು. ಆಮೇಲೆ ಇದನ್ನು ಮ್ಯಾನೇಜ್ ಮಾಡಿ ಇಷ್ಟು ಶೇಪ್ಗೆ ಬಂದಿದೆ. ಮೋಸ್ಟ್ಲಿ ಏನೋ ಒಂಚೂರು ಅಳತೆನಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು. ಇದೆ ಟೇಸ್ಟ್ ಮೋಸ್ಟ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಹಾಕಿದಾಗ ಒಂಥರ ಕುರುಮ್ ಅಂತಿದೆ. ಓ ಎಸ್, ಸೊ ನಮ್ಮನೆ ಕೃಷ್ಣ ಖುಷಿ ಪಡ್ತಾನೆ. ಹಾಗಾಗಿ ಇಷ್ಟು ಬಂದರೆ ಬೇಕಾದಷ್ಟು. ಫೈನಲಿ ಲಾಸ್ಟ್ ಒಂದು ಸುಮ್ಮನೆ ಹಾಕಿದ್ದೀನಿ ಅಷ್ಟೇ. ಇದಾಯಿತು. ಇದಾದಮೇಲೆ ನೆಕ್ಸ್ಟು ಕೋಡ್ಬಳೆ, ನಿಪ್ಪಟ್ಟು ಎರಡು ಮಾಡಬೇಕು. ಚಕ್ಲಿ ಆದಮೇಲೆ ಕೋಡ್ಬಳೆ ನೋಡಿ, ಕೋಡ್ಬಳೆ ತೆಗ್ದಿದೆ, ಕ್ಲೀನಾಗಿ ಬರ್ತಿದೆ. ಕಟ್ಟೇನು ಆಗ್ತಿಲ್ಲ. ಮೋಸ್ಟ್ಲಿ ಉಪ್ಪು ಖಾರ ಸರಿಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೊಂದಷ್ಟಿದೆ, ಇಲ್ಲಿ ನಾದ್ಕೋತಾ ಇದ್ದೀನಿ. ಇನ್ನೊಂದಿಷ್ಟು ಲೈಕ್ ಟೋಟಲಿ ಒಂದು 25-30 ಕೋಡ್ಬಳೆ ಆಗ್ಬೋದು ಅನ್ಸುತ್ತೆ. ಒಂದು 15 ಚಕ್ಲಿ ಆಗಿದೆ. ಇನ್ನು ಸ್ವಲ್ಪ ಹಿಟ್ಟು ಇಟ್ಕೊಂಡಿದ್ದೀನಿ, ಅದ್ರದ್ದು ಸ್ವಲ್ಪ ನಿಪ್ಪಟ್ಟು. ಸೊ ಫೈನಲಿ ಸದ್ಯಕ್ಕೆ ಕರಿಯೋದ್ರಲ್ಲಿ ರೆಡಿ ಆಗ್ತಿರೋದು ನಿಪ್ಪಟ್ಟು. ನೋಡಿ, ಒಂದೇ ಒಂದು ಆಗಿದೆ. ಈಗ ಮಾಡ್ತಾ ಇದ್ದೀನಿ. ಎಣ್ಣೆ ಮತ್ತೆ ಹಾಕೊಳ್ಳೋಕ್ಕೆ ಹೋಗಿಲ್ಲ, ಯಾಕೆಂದರೆ ಇರೋಷ್ಟರಲ್ಲೇ ಮುಗಿಸ್ಕೊಳ್ಳೋಣ ಅಂತ. ಇಲ್ಲ ಮತ್ತೆ ಕರ್ದಿದ ಎಣ್ಣೆ ಹಾಗೆ ಮಿಗುತ್ತೆ. ಸೊ ಇಷ್ಟು ಮಿಕ್ಕಿದ್ರೆ ಇವಾಗ ಅವಲಕ್ಕಿಗೆ ಬೇರೆ ಕೋಸಂಬರಿ ಏನಾರ ಮಾಡಿದ್ರೆ ಎಲ್ಲದಕ್ಕೂ ಒಗ್ಗರಣೆಗೆ ಹಾಕ್ಬಿಟ್ಟು ಎಣ್ಣೆ ಖಾಲಿ ಮಾಡಿದ್ರೆ ಇವತ್ತು ಇಷ್ಟು ಸಾಕಷ್ಟು ಕೆಲಸ ಆಗೋಗ್ಬಿಟ್ಟಿದೆ. ಆ್ಯಂಡ್ ಸರಿ ಹಶ್ವೂ ಆಗ್ತಿದೆ. ಸೊ ಎನಿವೇಸ್ ಇಷ್ಟ ಆಗಿದೆ. ಎಲ್ಲನೂ ಇಟ್ಟಿದ್ದಾದಮೇಲೆ ಏನೇನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೇನೆ. ಸೊ ಇಷ್ಟು ಮಾಡೋಷ್ಟ್ರಿಗೆ ಆಲ್ಮೋಸ್ಟ್ 2.5 hours ಹಿಡಿತು. ಫುಲ್ ಸುಸ್ತಾಗಿತ್ತು. ರೆಡಿ ಮಾಡಿರೋದು ಬೇಸನ್ ಲಾಡು ಅಥವಾ ಕಡಲೆ ಹಿಟ್ಟಿನ ಉಂಡೆ. ಆಮೇಲೆ ಇದು ಚಕ್ಲಿ ಬೇರೆದು ಇಟ್ಟಿದ್ದೀನಿ, ಬಟ್ ಕ್ಲೀನಾಗಿ ಬಂದಿದ್ದು ಒಂದು ಕಡೆ ಇಟ್ಟಿದ್ದೀನಿ. ನಿಪ್ಪಟ್ಟು, ಕೋಡ್ಬಳೆ, ಹಾಗೆ ಇದರಲ್ಲಿ ರವೆ ಉಂಡೆ ರೆಡಿ ಇದೆ. ಹುಳಿ ಅವಲಕ್ಕಿ ಒಂದು ಮಾಡಬೇಕು. ಇದು ನಿಪ್ಪಟ್ಟು ಎಕ್ಸ್ಟ್ರಾ ಆಯಿತು ಅಂತ ಜಾಸ್ತಿನೇ ಮಾಡಿಟ್ಬಿಟ್ಟೆ. ಹೋಗ್ತಾ ಬರ್ತಾ ನಿಖರ ತಿನ್ನೋಕ್ಕೆ ಎಲ್ಲ ಆಗುತ್ತೆ ಅಂತ. ಇನ್ನು ಮಾಡಬೇಕಾಗಿರೋದು ಗೊಜ್ಜು ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿ, ಆಮೇಲೆ ಪಾಯಸ. ಸೊ ಇಷ್ಟಕ್ಕೆ ಫುಲ್ ಸುಸ್ತಾಯಿತು. ಎಲ್ಲನೂ ಅರೇಂಜ್ ಮಾಡಿ ನೈವೇದ್ಯ ಆದಮೇಲೆ ನಾವುಗಳನ್ನು ತಿನ್ನೋದೇನೆ. ಸೊ ಎಲ್ಲ ಮುಗಿಸಿ ಈಗ ಆಲ್ಮೋಸ್ಟ್ ಟೈಮ್ ಆಗಿದೆ. ಕೃಷ್ಣನಿಗೆ ಅರ್ಘ್ಯ ಕೊಟ್ಟು ಕೃಷ್ಣನಿಗೆ ಪೂಜೆ ಮಾಡಿ ಆಮೇಲೆ ನಾವು ಏನಾದರೂ ಏನೇನು ಮಾಡಿರ್ತೀವೋ ಅದನ್ನು ತಿನ್ನೋದು. ಸೊ ಹಾಗಾಗಿ ರೆಡಿಯಾಗಿ ಬಂದಿದ್ದೇನೆ. ಸಿಂಪಲ್ಲಾಗಿ ಪೂಜೆ ಅಷ್ಟೇ, ತುಂಬ ಏನೋ ಗ್ರ್ಯಾಂಡಾಗಿ ಮಾಡೋದು ಅವೆಲ್ಲ ಏನೂ ಇಲ್ಲ. ಜಸ್ಟ್ ಕೃಷ್ಣನ ಇಟ್ಬಿಟ್ಟು ಕೃಷ್ಣನಿಗೆ ಹಾಲು, ನೀರು, ಇಲ್ಲ ಬೆಣ್ಣೆ ಎಲ್ಲ ಇಟ್ಟು ಆ್ಯಂಡ್ ನಾವು ಮಾಡೋದನ್ನು ನೈವೇದ್ಯಕ್ಕೆ ಇಟ್ಟು ಒಂದು ಮಂಗಳಾರತಿ ಮಾಡಿದ್ರೆ ಇವತ್ತಿನ ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿ ಆಗುತ್ತೆ. ಸೊ ಹೇಗೆ ಆಗುತ್ತೆ, ಹೇಗೆ ಜೋಡಿಸಿದ್ದೀನಿ, ಏನೇನು ಮಾಡಿದ್ದೀನಿ ಪ್ರತಿಯೊಂದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಒಂದ್ಸಲ ನಿಮ್ಗಳನ್ನ ನೋಡ್ಕೊಂಬನ್ನಿ. ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿ ಅರೇಂಜ್ ಮಾಡಿದ್ದೆ. ಒಂದು ಕಲ್ಲಿನ ಬೆಣ್ಣೆ ಇಟ್ಕೊಂಡಿರೋಂಥ ಅಂಬೆಗಾಲು ಕೃಷ್ಣ, ಹಾಗೆ ಒಂದು ಬೆಳ್ಳಿ ಕೃಷ್ಣ, ಮತ್ತು ತೊಟ್ಲಲ್ಲಿ ಒಂದು ಕೃಷ್ಣನ ಇಟ್ಟು
ಇದಕ್ಕೆ ಹೂವಲ್ಲಿ ಅಲಂಕಾರ ಮಾಡಿ ಕೆಲವು ತುಪ್ಪದ ದೀಪಗಳನ್ನ ಹಚ್ಚಿ ಹಾಗೆ ನಾವು ಏನೇನು ಮಾಡಿದ್ವೋ ತಿನ್ನೋಕ್ಕೆ ಅಂತ ಎಲ್ಲನೂ ನೈವೇದ್ಯಕ್ಕೆ ಅಂತ ಇಟ್ಟಿದೆ. ಆ್ಯಂಡ್ ಕೆಲವ್ರ ಮನೇಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗೇ ಮಾಡ್ತಾರೆ. ಒಂದು 20-25 ಥರ ಡಿಶಸ್ ಎಲ್ಲ ಮಾಡಿ ಕೃಷ್ಣಂಗೆ ಅಂತ ನೈವೇದ್ಯಕ್ಕೆ ಇಡ್ತಾರೆ. ಆ್ಯಂಡ್ ನಿಮ್ಮ ಮನೇಲಿ ಹೇಗಾಯಿತು ಅಂತ ಹೇಳಿ. ಆ್ಯಕ್ಚುಲಿ ಆಲ್ಮೋಸ್ಟ್ 15 ದಿನದ ಹಿಂದೆ ಒಂದು ವಿಡಿಯೋಗೆ ನಿಮಗೆ ತೋರಿಸಿದೆ. ಕೆಲವು ಬ್ಲೌಸ್ಗಳಿದೆ, ಕೆಲವರು ಕೊಟ್ಟಿರೋದು ಇದೆ, ಮತ್ತು ಅಂದರೆ ಲೈಕ್ ಬ್ರೊಕೇಡ್ ಬ್ಲೌಸ್ಗಳು, ಹಾಗೆ ಒಂದು ಪ್ಯಾಚ್ ವರ್ಕ್ ಅಂತ ತುಂಬ ದಿವಸ ತೊಗೊಂಬಂದಿದೆ ಅಂತ. ಆ್ಯಂಡ್ ತುಂಬ ಜನ ಕೇಳಿದ್ರಿ ಅದನ್ನು ಸ್ಟಿಚ್ ಆದಮೇಲೆ ತೋರಿಸಿ ನಮಗೂ ಐಡಿಯಾ ಬರುತ್ತೆ ಯಾವ ಥರ ಮಾಡಿಸ್ಬೋದು ಅಂತ. ಆ್ಯಕ್ಚುಲಿ ಬೇಗ ಕೊಟ್ಟರು, ಯಾಕೆಂದರೆ ಒಂದು ಫಂಕ್ಷನ್ಗೆ ಬೇಕಿತ್ತು, ಆಮೇಲೆ ಹಬ್ಬಗಳು ಲೈನಿಗೆ ಬರ್ತಿರೋದ್ರಿಂದ ನನಗೆ ಇದೆಲ್ಲ ಬ್ಲೌಸ್ಗಳು ಬೇಕಿತ್ತು ಅಂತ ಬೇಗ ಇಸ್ಕೊಂಡು ಬಂದೆ. ಸೊ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ. ನನಗೆ ತುಂಬ ಜನ ಕಾಮೆಂಟ್ ಮಾಡ್ತಿರ್ತೀರಾ, ಲೈಕ್ ಉದ್ದ ಸ್ಲೀವ್ಸ್ ಇಡ್ಸ್ಕೊಳ್ಳಿ, ಅಂದರೆ ಇಲ್ಲಿವರೆಗೂ ಇಡ್ಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಂತ. ಸೊ ಯಾಕಂದರೆ ನೋಡಿದವ್ರು ಏನಾರು ಹೇಳಿದಾಗ ನಾವು ಅದನ್ನು ಪಾಲಿಸ್ಬೇಕಲ್ವ, ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗಾಗಿ ಈ ಸಲ ಹೊಲಿಸಿರೋ ಎಲ್ಲ ಬ್ಲೌಸ್ಗಳಿಗೂ ಲಾಂಗ್ ಸ್ಲೀವ್ಸ್ ಇಟ್ಟಿನಿ. ಲಾಂಗ್ ಅಂದರೆ ಇಲ್ಲಿವರೆಗೂ ಬರುತ್ತೆ, ಈ ಥರದ್ದು ಹೊಲಿಸಿದ್ದೀನಿ. ಫಸ್ಟ್ ನಿಮಗೆ ತೋರಿಸ್ತಿರೋದು ಲೈಕ್ ಇದೆಲ್ಲ ನಾನು ತುಂಬ ಬೇರೆ ಬೇರೆ ಬಟ್ಟೆಗಳು ಹಾಕಿ ವರ್ಕ್ ಮಾಡ್ಸೋಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಇದು ಮಲ್ಟಿಪಲ್ ಯೂಸ್ ಬ್ಲೌಸ್ಗಳಿವೆಲ್ಲ, ಲೈಕ್ ಪ್ಲೇನ್ಗಳು ಬೇರೆ ಬೇರೆ ಕಲರ್ಗಳಿಗೆ ಆರಾಮಾಗಿ ಹಾಕೋಬೋದು, ನಿಮ್ಗಳಿಗೂ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಇದು ಫಸ್ಟು ಗ್ರೀನ್ ಕಲರ್, ಇದಕ್ಕೆ ಈ ಥರದ್ದೊಂದು ಬ್ಯಾಕ್ ನೆಕ್ ಇಡ್ಸಿದ್ದೀನಿ. ಟೈ ಮಾಡಿದಾಗ ನಿಮಗೆ ಕ್ಲೀನಾಗಿ ರೌಂಡ್ ಬರುತ್ತೆ ಅಷ್ಟೇ. ಬೇಕಿದ್ರೆ ಇದನ್ನ ಕವರ್ ಕೂಡ ಮಾಡಿಸ್ಕೋಬೋದು, ಹಿಂದೆ ಬ್ಯಾಕ್ ಕವರ್ ಮಾಡಿಸಿ. ನಿಮ್ಗೆ ಹೇಳ್ದಂಗೆ ಇದು ಉದ್ದ ಇದೆ ಆ್ಯಂಡ್ ಈ ಬಟ್ಟೆ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ತೊಗೊಂಡು ಬಂದಿದ್ದು, ನಿಮ್ಗೊಂದು ವೀಡಿಯೋನು ಮಾಡಿ ತೋರಿಸಿದೆ. ಈ ಥರ ಇದೆ, ಸ್ವಲ್ಪ ಕಾಸ್ಟ್ಲಿ, ಅಂದರೆ ಮೆಟೀರಿಯಲ್ ಸ್ವಲ್ಪ ದುಡ್ಡು ಕೊಟ್ಟಷ್ಟು ಕೆಲವು ಚೆನ್ನಾಗಿರೋದು ಸಿಗುತ್ತೆ. ಸೊ ಹಾಗಾಗಿ ಇದು ಒಂದು ಸ್ಟಿಚ್ ಮಾಡಿಸ್ಕೊಂಡೆ. ನೆಕ್ಸ್ಟ್ ತೋರಿಸಿದ್ದು ಇದೊಂದು ತೋರಿಸಿದೆ, ಗ್ರೇ ಕಲರ್ ನನಗೆ ಯಾರೋ ಕೊಟ್ಟಿದ್ದು ಅಂತ ಹೇಳಿದೆ. ಆ್ಯಂಡ್ ನನಗೆ ಕೊಟ್ಟ ಕೆಲವರು ಹೇಳಿರ್ತಾರೆ ಲೈಕ್ ಅದು ಚೆನ್ನಾಗಿರೋ ಬಟ್ಟೆ ಅಂತ. ತಪ್ಪೇನಿಲ್ಲ, ಬಿಕಾಸ್ ಸುಮ್ಮನೆ ಬ್ಲೌಸ್ಗಳು ಯೂಶ್ವಲಿ ಒಬ್ಬರಿಂದ ಒಬ್ಬರಿಗೆ ಪಾಸ್ ಆನ್ ಆಗ್ತಾ ಹೋಗುತ್ತೆ. ಈ ಥರ ಹೇಳಿಬಿಟ್ರೆ ಲೈಕ್ ಅದನ್ನು ನಾನು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ, ಹೊಲಿಸ್ಕೋಬೋದು ಅಂತ. ಇದಕ್ಕೆ ಮಾತ್ರ ನಾನೇ ನೆಕ್ನ, ಇದಕ್ಕೆ ಸುಮಾರು ಎಲ್ಲದಕ್ಕೂ ನಾನೇ ನೆಕ್ನ ಚೂಸ್ ಮಾಡಿ ಕಳಿಸಿದೆ. ಇದಕ್ಕೆ ಹತ್ರ ನೀವು ನೋಡಿದ್ರೆ ಒಂದು ಪೈಪಿಂಗ್ ಇಟ್ಬಿಟ್ಟು ಈ ಥರ ಹೊಲ್ದಿದ್ದಾರೆ. ಆ್ಯಂಡ್ ಮುಂದೆನೂ ಪೈಪಿಂಗ್ ಇಟ್ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಇದು ಗ್ರೇ ಕಲರ್, ಆ್ಯಕ್ಚುಲಿ ನನ್ನ ಒಂದು KSIC ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಬೇಕಿದ್ರೆ ಸೆಲ್ಫಲ್ಲಿ ಹಾಕ್ಕೊಂಡು ಮ್ಯಾಚ್ ಮಾಡ್ಬೋದು, ಇಲ್ಲ ಕಾಂಟ್ರಾಸ್ಟಿಗೆ ಯಾವುದಕ್ಕಾರು ಹಾಕೋತೀವಿ ಅಂದರೆ ಅದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಈ ಥರ ಇದೆ. ಬಟ್ಟೆ ತುಂಬ ಸಾಫ್ಟ್ ಆಗಿದೆ, ಅಂದರೆ ತುಂಬ ಒಂಥರ ನಿಲ್ಲುತ್ತೆ, ಒತ್ತುತ್ತೆ, ಆ ಥರ ಬ್ಲೌಸ್ಗಳಲ್ಲ ಇದು. ನೆಕ್ಸ್ಟ್ ಇದು ಅಷ್ಟೇ ಮಲ್ಟಿ ಯೂಸ್ ಅಂತ ಹೇಳ್ಬೋದು. ತುಂಬ ಇಷ್ಟ ಆಗಿತ್ತು ಈ ಬ್ಲೌಸ್. ಪಿಂಕ್ ಮೇಲೆ ಮಲ್ಟಿ ಕಲರ್ಡ್ ಇದೆ ಆ್ಯಂಡ್ ಇದಕ್ಕೆ ಈ ಥರದ್ದು ಇದು ಹೇಳಿದೆ, ಏನಂತಾರೆ ಇದಕ್ಕೆ, ಸ್ಕ್ಯಾಲಪ್ ಹೇಳಿದೆ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ನಾನು ಎಲ್ಲಿ ತೊಗೊಂಡು ಬಂದಿರೋದು ಅಂತ ಮರ್ತುಬಿಟ್ಟಿದ್ದೀನಿ. ಇದನ್ನು 1 ಮೀಟ್ರೇ ತೊಗೊಂಡು ಬಂದಿದೆ, ಸಾರಿ 80 ತೊಗೊಂಡು ಬಂದಿದೆ. ಬಟ್ ಪನ್ನ ಚಿಕ್ಕದಿದು, ಇದನ್ನು ಸ್ವಲ್ಪ ಉದ್ದ ಹೇಳ್ಬಿಟ್ಟಿದ್ದಲ್ಲ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರು. ಹಾಗಾಗಿ ಎಷ್ಟುದ ಬರುತ್ತೋ ಅಷ್ಟುದ ಸ್ಲೀವ್ಸ್ ಇಟ್ಕೊಟ್ಟಿದ್ದಾರೆ. ಹಿಂದೆನೂ ಈ ಥರ ಸ್ಕ್ಯಾಲಪ್ ಡಿಸೈನ್ ಸಿಂಪಲಾಗಿ ಮಾಡಿಸ್ತೀನಿ. ಇದಕ್ಕೆಲ್ಲ ಪ್ಯಾಚ್ ವರ್ಕ್ ಎಲ್ಲ ವೇಸ್ಟ್ ಅಂತ ಅನ್ಸುತ್ತೆ. ಇಲ್ಲ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಸೀರೆಗೆ ಹಾಕೋತೀರಾ ಅಂದರೆ ಲೈಕ್ ಈ ಪಿಂಕ್ಗೆ ಗೋಲ್ಡ್ ಕಲರಲ್ಲಿ ಬಟ್ಟೆ ಹಾಕ್ಬಿಟ್ಟು ಹೊಲಿಸ್ಕೊಳ್ಳೋದು, ಆ ಥರದ್ದೆಲ್ಲ ಆರಾಮಾಗಿ ಮಾಡ್ಬೋದು. ಇದೊಂದು ಪ್ಲೇನ್ ಬ್ಲೌಸ್. ನನಗೆ ಇಷ್ಟರಲ್ಲೂ, ಯಾಕಂದರೆ ಇದೆಲ್ಲ ಕಾಮನ್ ಬ್ಲೌಸಸ್, ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಸಕ್ಕತ್ತಾಗಿ ಬಂದಿದೆ ಬ್ಲೌಸ್ ಮಾತ್ರ. ನಿಮಗೆ ಹೇಳ್ದಂಗೆ ಇದೇ ಫುಲ್ ತೊಗೊಂಡ್ಬಿಟ್ರೆ ಫಸ್ಟ್ ಆಫ್ ಆಲ್ ಕಾಸ್ಟ್ಲಿ ಬೀಳುತ್ತೆ, ಆಮೇಲೆ ಇದೆಲ್ಲ ಒಂಥರ ಚುಚ್ಚಿದಂಗೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ತೋರಿಸಿದೆ, ಇದು ಸೆಪ್ರೇಟಾಗಿ ತೊಗೊಂಡಿದ್ದೆ, ಪ್ಲೇನ್ ಬಾಡಿಗೆ ಬರೋಷ್ಟು. ಇದನ್ನು ಮಾತ್ರ ಎಕ್ಸ್ಟ್ರಾ ತೊಗೊಂಡಿದೆ. ಸೊ ಇದು ಒಂದು 50 ಸೆಂಟಿಮೀಟರ್ ತೊಗೊಂಡಿದೆ. ಫ್ರಂಟ್ ಪಾರ್ಟ್ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀವು ತೊಗೋಬೋದು. ಅದನ್ನು ಆಲ್ಮೋಸ್ಟ್ 60 ಸೆಂಟಿಮೀಟರ್ ತೊಗೊಂಡಿದೆ. ಸೊ ಈ ಥರ ಸಕ್ಕತ್ತಾಗಿ ಹೊಲ್ಕೊಟ್ಟಿದ್ದಾರೆ. ಮುಂದೆ ಎಲ್ಲ ಪ್ಲೇನ್ ಬರುತ್ತೆ, ಸ್ಲೀವ್ಸಿಗೆ ಮಾತ್ರ ಇದನ್ನು ಇದನ್ನು ಇಟ್ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆ ಈ ಥರದ್ದು ಒಂದು ಪ್ಯಾಚ್ ವರ್ಕ್ ಸೇಮ್ನಲ್ಲೇ ಮಾಡಿಸಿರೋದೆ ನೋಡಿ. ಲೈಕ್ ಇದನ್ನು ನೋಡಿದ್ರೆ ನೀವು ಯಾವುದೇ ಒಂದು ಹೆವಿ ವರ್ಕ್ ಮಾಡಿಸಿದ್ರು ತುಂಬ ರೇಟ್ ಆಗುತ್ತೆ. ಬಟ್ ಈ ಥರದ್ದು ತುಂಬ ಐಡಿಯಾ ಚೆನ್ನಾಗಿದೆ. ಆ್ಯಂಡ್ ನಾನು ಸುಮಾರು ಒಂದು 3-4 ಬ್ಲೌಸೇ ಈ ಥರ ಹೊಲಿಸ್ಕೊಂಡಿದ್ದೀನಿ. ನಿಮ್ಗಳಿಗೂ ಐಡಿಯಾ ಕೊಟ್ಟಿದ್ದೀನಿ, ಟ್ರೈ ಮಾಡಿ ನೋಡಿ, ಯಾವ್ದಾರ ಮಾಡ್ಬೋದು. ಇಲ್ಲ ನೀವು ಕಾಂಟ್ರಾಸ್ಟಲ್ಲಿ ಮಾಡಿಸ್ಕೋತೀರಾ ಅಂದರೆ ನಿಮ್ಮ ಹತ್ರ ಇರೋವಂಥ ಒಂದು ಪ್ಲೇನ್ ಬ್ಲೌಸ್ಗೆ ಈ ಥರ ಕಾಂಟ್ರಾಸ್ಟ್ ಹಾಕ್ಸ್ಕೊಂಡು ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಮಾಡ್ಬೋದು. KSIC ಸ್ಯಾರಿ ಬ್ಲೌಸ್ ನಂದು ವಿತ್ ಬ್ಲೌಸ್. ಈ ಸೀರೆ ತೋರಿಸಿದೆ ನಿಮಗೆ.
ಬ್ಲೌಸ್ ಹೊಲ್ಸ್ಕೊಂಡಿರಲ್ಲ. ಸೊ ಇದನ್ನು ಹೊಲ್ಸ್ಕೊಳ್ಳೋಣ, ಇಟ್ಟು ಹಾಳಾಗತ್ತೆ ಅಂತ ಅಂದ್ಕೊಂಡು ಇದನ್ನು ಒಂದು ಹೊಲಿಸಿದೆ, ಸಣ್ಣ ಬಾರ್ಡ್ರದು. ಆ್ಯಂಡ್ ಇದಕ್ಕೆ ಈ ಥರ ಸಕ್ಕದಾಗಿ ಸಿಂಪಲಾಗಿ ಡಿಸೈನ್ ನಾನೇ ಆರಿಸ್ಬಿಟ್ಟು ಕಳಿಸಿದೆ. ಈ ಥರ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ನನ್ನ KSIC ಸ್ಯಾರಿದು ವಿತ್ ಬ್ಲೌಸ್. ಸೀರೆ ಹಳೇದು, ಬಟ್ ಬ್ಲೌಸ್ ಹೊಲಿಸಿರ್ಲಿಲ್ಲ, ಹಾಗೆ ಇಟ್ಬಿಟ್ಟಿದೆ. ಹಂಗೆ ಇರಲಿ. ಆಮೇಲೆ ಯಾವುದೋ ಒಂದು ಬ್ಲೌಸ್ ಹಾಕ್ಕೊಳ್ಳೋದು, ಲೈಕ್ ಅಂದರೆ ಕ್ರೀಮ್ ಕಲರ್ ಆ ಥರದ್ದು ಯಾವ್ದಾರ ಮ್ಯಾಚ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅನ್ನಿಸ್ತು ಅಕಸ್ಮಾತ್ ಇಟ್ಟು ಜರಿ ಹಾಳಾಗೋಗ್ಬಿಟ್ರೆ ಕಷ್ಟ. ಆ್ಯಂಡ್ ಇದು ಕಾಸ್ಟ್ಲಿ ಆಗಿರೋದ್ರಿಂದ ಇದನ್ನು ಹೊಲಿಯಕ್ಕೆ ಕೊಟ್ಟಿದೆ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಯಿತು. ಅವ್ರು ಹೊಲ್ಕೊಟ್ಟಿರೋ ಸ್ಟೈಲ್ ನೋಡಿ, ಬಾರ್ಡರ್ ಹಾಗೆ ರಿಟೈನ್ ಮಾಡಿದ್ದಾರೆ. ಹಿಂದೆ ಮಾತ್ರ ಬಾರ್ಡರ್ನ ಕಟ್ ಮಾಡಿ ಈ ಥರದ್ದು ಒಂದು ಸಣ್ಣದಾಗಿ ಫುಲ್ ಬರೋಷ್ಟು ಮಾಡಿದ್ದಾರೆ. ಮತ್ತು ಮುಂದೆನೂ ಕೊಟ್ಟಿದ್ದಾರೆ, ಲೈಕ್ ಈ ಕಡೆ ಸೆರಗ್ ಬಂದರೆ ಈ ಸೈಡ್ ಕಾಣಿಸೋ ಥರ. ಈ ಸೀರೆ ಇನ್ನೂ ಹುಟ್ಟಿಲ್ಲ, ನಾನು ನಿಮ್ಗಳಿಗೆ ಸ್ಟೈಲ್ ಮಾಡಿದಾಗ ಡೆಫಿನೆಟ್ಲಿ ತೋರಿಸ್ತೀನಿ. ಇದೇನ ಹತ್ರ KSIC ಎಲ್ಲ ಇದೇ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಇರೋದು. ಫುಲ್ ರಿಚ್ ಪಲ್ಲು ಬರುತ್ತೆ, ಸಕ್ಕತ್ತಾಗಿದೆ. ಲೈಕ್ ಉಟ್ಕೊಂಡಾಗ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆ ಇನ್ನೇನಾದರೂ ಯಾವ ಥರ ಸೀರೆಗೆ, ಯಾವ ಥರ ಬ್ಲೌಸ್ಗಳು, ಸೀರೆಗಳು ಎಲ್ಲ ಬೇಕು ಅಂತಂದರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಮಾಡಿ. ನಾನು ಏನೇನು ಹೊಲ್ಸ್ಕೊತೀನೋ ಅದನ್ನು ಮಾತ್ರ ನಿಮಗೆ ತೋರಿಸೋದು ಅಷ್ಟೇ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಿಂಪಲ್ಲಾಗಿ ಮಾಡಿದ್ದು. ತರಕಾರಿ ತಿಂಡಿ ಮಾತ್ರ ಚೆನ್ನಾಗಿತ್ತು, ಎಲ್ಲ ತುಂಬ ಚೆನ್ನಾಗಿ ಬಂತು. ಯಾವ್ದಾರ ರೆಸಿಪಿ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.